ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಕಪ್ಪಾಗಿರುವ ತುಟಿಗಳನ್ನು ಕೆಂಪಾಗಿಸಲು ಏನನ್ನು ಹಚ್ಚಬೇಕು? ಆಪ್ಷನ್ ಎ ಬೀಟ್ರೂಟ್ ಜ್ಯೂಸ್, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ನಿಂಬೆ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ಸಕ್ಕರೆ. ಎರಡನೇ ಪ್ರಶ್ನೆ, ತುಂಬ ಹೊತ್ತು ಮೂತ್ರ ವಿಸರ್ಜನೆ ಮಾಡದೆ ತಡೆದರೆ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಹೊಟ್ಟೆ ನೋವು, ಆಪ್ಷನ್ ಬಿ ಅತಿಸಾರ, ಆಪ್ಷನ್ ಸಿ ಕಿಡ್ನಿ ಸ್ಟೋನ್, ಆಪ್ಷನ್ ಡಿ ಅಸಿಡಿಟಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಸ್ಟೋನ್. ಮೂರನೇ ಪ್ರಶ್ನೆ, ಮನುಷ್ಯನ ಮುಖ ಸುಂದರವಾಗಿರಲು ಯಾವ ವಿಟಮಿನ್ ಹೆಚ್ಚು ಪರಿಣಾಮಕಾರಿ? ಆಪ್ಷನ್ ಎ ವಿಟಮಿನ್ ಬಿ12, ಆಪ್ಷನ್ ಬಿ ವಿಟಮಿನ್ ಇ, ಆಪ್ಷನ್ ಸಿ ವಿಟಮಿನ್ ಕೆ, ಆಪ್ಷನ್ ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಇ. ನಾಲ್ಕನೇ ಪ್ರಶ್ನೆ, ಮೊಬೈಲನ್ನು ಪ್ಯಾಂಟ್ ಜೇಬಿನಲ್ಲಿ ಇಟ್ಟರೆ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ BP, ಆಪ್ಷನ್ ಬಿ ಸಂಧಿವಾತ, ಆಪ್ಷನ್ ಸಿ ವೀರ್ಯಾಣು ಕೊರತೆ, ಆಪ್ಷನ್ ಡಿ ಚರ್ಮ ರೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ವೀರ್ಯಾಣು ಕೊರತೆ. ಐದನೇ ಪ್ರಶ್ನೆ, ಮಂಡಿ ನೋವು ಶೀಘ್ರವಾಗಿ ಗುಣವಾಗಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಕಿವಿ ಹಣ್ಣು, ಆಪ್ಷನ್ ಸಿ ಕಲ್ಲಂಗಡಿ, ಆಪ್ಷನ್ ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಆರನೇ ಪ್ರಶ್ನೆ, ಊಟ ಮಾಡಿದ ನಂತರ ಏನನ್ನು ಮಾಡಿದರೆ ಆರೋಗ್ಯ ಕೆಡುತ್ತದೆ? ಆಪ್ಷನ್ ಎ ಸ್ನಾನ ಮಾಡುವುದು, ಆಪ್ಷನ್ ಬಿ ಧೂಮಪಾನ, ಆಪ್ಷನ್ ಸಿ ಕಾಫಿ ಟೀ ಸೇವನೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಏಳನೇ ಪ್ರಶ್ನೆ, ಅತಿ ಹೆಚ್ಚು ಟೀ ಸೇವನೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಮರೆವು, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ BP, ಆಪ್ಷನ್ ಡಿ ಆಯಾಸ. ಸರಿಯಾದ ಉತ್ತರ ಆಪ್ಷನ್ ಡಿ ಆಯಾಸ. ಎಂಟನೇ ಪ್ರಶ್ನೆ, ಕಲ್ಲು ಸಕ್ಕರೆ ತಿನ್ನುವುದರಿಂದ ಯಾವ ಕಾಯಿಲೆ ಗುಣವಾಗುತ್ತದೆ? ಆಪ್ಷನ್ ಎ ಶೀತ, ಆಪ್ಷನ್ ಬಿ ಕೆಮ್ಮು, ಆಪ್ಷನ್ ಸಿ ಕಫ, ಆಪ್ಷನ್ ಡಿ ರಕ್ತ ಹೆಚ್ಚುತ್ತೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಒಂಬತ್ತನೇ ಪ್ರಶ್ನೆ, ಈರುಳ್ಳಿಯನ್ನು ನಿಯಮಿತವಾಗಿ ಸೇವಿಸಿದರೆ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಹೆಚ್ಚು ಜೀರ್ಣಕ್ರಿಯೆ, ಆಪ್ಷನ್ ಬಿ ವೀರ್ಯಾಣು ವೃದ್ಧಿ, ಆಪ್ಷನ್ ಸಿ ಇಮ್ಯುನಿಟಿ ಹೆಚ್ಚುತ್ತೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇಂದಿನ ಕೊನೆಯ ಪ್ರಶ್ನೆ, ಗಾಢ ನಿದ್ರೆಯಲ್ಲಿ ಇದ್ದಾಗ ಎಚ್ಚರಗೊಂಡರೆ ಏನಾಗುತ್ತದೆ? ಆಪ್ಷನ್ ಎ ನರ ದೌರ್ಬಲ್ಯ, ಆಪ್ಷನ್ ಬಿ ಹೃದಯಾಘಾತ, ಆಪ್ಷನ್ ಸಿ ಪಾರ್ಶ್ವವಾಯು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.